ಟೈಮ್ ಎಕ್ಸ್ಪೀರಿಯನ್ಸ್ ಮಾಡತ್ತೇನೆ. ಇಲ್ಲಿ ಬಂದಿರೋರಲ್ಲಿ ನನಗೆ ಮ್ಯಾಕ್ಸಿಮಮ್ ಯಾರೂ ಪರಿಚಯ ಇಲ್ಲ. ಇರೋರು ಪರಿಚಯ ಅಂದರೆ ನಾವು 4 ಜನ ಬಿಟ್ಟರೆ ಮತ್ತು ನಮಗೆ ಅವ್ರು ಯಾರೂ ಪರಿಚಯ ಇಲ್ಲ. ಆದ್ರೆ ಅವ್ರ ಜೊತೆ ಎಷ್ಟು ಆಲ್ಮೋಸ್ಟ್ 3 ಮಂದಿ ಇದ್ದಾರೆ. ಅವ್ರ ಜೊತೆ ಒಂದು ಟ್ರಿಪ್ ಮಾಡತ್ತೀವಿ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಗಾಡಿಗಳಿಂದಲೇ ತುಂಬಿಕೊಂಡಿರೋ ರೋಡ್ಗಳು, ರೋಡಿನ ಮೇಲೆ ಗಾಡಿಗಳು, ಗಾಡಿ ಒಳಗಡೆ ಗೋಡಿಗಳು. ಗೊತ್ತಿರೋ ಹಾಗೆ ಈ ಗುಡ್ಡದ ಹೆಸರು ಕ್ಯಾತನಮಕ್ಕಿ ಅಲ್ವಂತೆ. ಇಂಥ ಸುಖ ಎಲ್ಲಿ ಸಿಗತೈತಿ? ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಟು ದಿ ಯೋಗ ಕ್ಯಾಂಪ್. ನಮ್ದಲ್ಲ, ಇವರು ಬೆಳಗ್ಗೆ 5 ಗಂಟೆಗೆ ಹೇಳ್ತಾರೆ, ನಾವು 8 ಗಂಟೆಗೆ ಹೇಳ್ತೇವೆ. ಕಾಫಿ ತೋಟ. ವೆಲ್ಕಮ್ ಟು ಕ್ಯಾತನಮಕ್ಕಿ. ಹಾಗೆ ಇಲ್ಲಿ ಜೀಪ್ ಕಾಯ್ಲಿಕ್ಕೆ ಹತ್ತಾವ. ಇವ್ರು ಇಲ್ಲಿ ಅದಾರ, ನಾವು ಇಲ್ಲಿದ್ದೀವಿ. ಲೆಟ್ಸ್ ಗೋ ಗೈಸ್. ಬ್ರಾಯ್ ಹಾಯ್ ಕೈ ಊರಿನಲ್ಲಿ ನದಿನ ಕಣ್ಣುಗಾಳು. ಸಣ್ಣ ಸರ್ಕಲ್ ಈಗ 120 ಜನ. Boy, crazy. ಲಿಟ್ರಲಿ ಹೆಂಗೆ ಫೀಲ್ ಆಗತೈತಿ ಗೊತ್ತು? ಅಖಂಡಷ್ಟ ಸಾಲ್ಕ ಒಂದು 10-20 ಗಾಡಿಗಳು ಹೊಂಟಾವ. ಯಾರು MLA ಇದಾ? ಇಲ್ಲೇ ಶೃಂಗೇರಿ ಹೋಗತ್ತಾ? ಕ್ಯಾತನಮಕ್ಕಿ ಅಂತ ಮನೆ ಐತ ಬ್ರೋ ಈಗ? ಊರಿಗೆ ಅವಾಗಲೂ ಕರಿತಿದ್ರು ಕ್ಯಾತನಮಕ್ಕಿ ಅಂತ. ಆದ್ರೆ ಗಾಳಿಗುಡ್ಡ ಅಂತಾನೆ ಜಾಸ್ತಿ ಕರೀತಾರೆ. ಹಾಗಾದ್ರೆ ಇದರ ಮೊದಲ ಹೆಸರು ಗಾಳಿಗುಡ್ಡ. ಗೈಸ್, ನಾನು ಇವಾಗ ಅಲ್ಲಿ ಹೋಗ್ಬೇಕು. ಅಲ್ಲಿ ಅಪ್ಪ ನೋಡಿ ಮಚ್ಚಾ, ಕ್ರೇಜಿ ಆಫ್ ರೋಡಿಂಗ್ ಐತಿ. ನೆಕ್ಸ್ಟ್ ಲೆವೆಲ್. ಮಳೆಗಾಲದಾಗ ಅಂದ್ರೆ ಸ್ವರ್ಗ ಇದೆ. ರೋಡು ತುಂಬೆಲ್ಲ ಹಿಂದಿ ಮೇಲೆ ಗಾಡಿಗಳು. ಗುಂಡಿಗಳಿಂದಲೇ ತುಂಬಿಕೊಂಡಿರೋ ರೋಡ್ಗಳು, ರೋಡಿನ ಮೇಲೆ ಗಾಡಿಗಳು, ಗಾಡಿ ಒಳಗಡೆ ಗೋಡಿಗಳು. ಬಟ್ ಫಾರೆಸ್ಟ್ ಪರ್ಮಿಷನ್ ಇಲ್ಲ, ಎಂಟ್ರಿ ಇಲ್ಲ. ಹೋಗ್ಲಿಕ್ಕೆ ಮಜಾ ಸಿಗುತ್ತೆ. ಮತ್ತೆ ರಾತ್ರಿ 2ನೇ ಇರಬೇಕು. ಅವ್ರು ಲೇಟ್ ಆಗುತ್ತೆ. ನೀನು ಹೋಗು. ಬಂದಿದ್ದು ಅಲ್ಲಿಂದ ಇಲ್ಲಿಯವರೆಗೆ. ಅಲ್ಲಿಂದ ಇಲ್ಲಿವರೆಗೂ ಏನೈತಿಲ್ಲ, ಇದೆಲ್ಲ ನಮ್ಮ ಟೀಮ್ ಇದೆ. ಗೊತ್ತಿರೋ ಹಾಗೆ ಈ ಗುಡ್ಡದ ಹೆಸರು ಕ್ಯಾತನಮಕ್ಕಿ ಅಲ್ವಂತೆ. ಈ ಗುಡ್ಡದ ಹೆಸರು ಗಾಳಿ ಗುಡ್ಡ. ವ್ಯೂ ಮಾತ್ರ ಕ್ರೇಜಿ ಐತಿ. ಎಲ್ಲಿ ನೋಡ್ತೀನಿ ನೋಡಿ, ಅಲ್ಲಿ ಬರೀ ಗುಡ್ಡ ಕಾಣತೈತಿ. ಹಿಂದೂ ಗುಡ್ಡ, ಇಲ್ಲಿ ಗುಡ್ಡ, ಆ ಕಡೆನೂ ಗುಡ್ಡ. 4 ಕಡೆ ಗುಡ್ಡದಿಂದ ಆವೃತವಾದಂತಹ ಗಾಳಿ ಗುಡ್ಡಕ್ಕೆ ನಾವಿವತ್ತು ಬಂದಿದ್ದೇವೆ.
ಸುಖ ಎಲ್ಲಿ ಸಿಗತೈತಿ? ಮುಂದೆ ಗುಡ್ಡ ನೋಡ್ಕೊತ ಉಚ್ಚಿ ಒಯ್ಯೋ ಸುಖ ಯಾರಿಗೆ ಸಿಗ್ತೈತಿ? ಯಾರಿಗುಂಟು, ಯಾರಿಗಿಲ್ಲ. ಅದು ನಮ್ಮ ಆಕಾಶನಿಗುಂಟು. ಯಾಕೆ ತೋರ್ಸಕ್ಕೋ ಈ ಕಡೆ ಸ್ಪಾಟ ನೆಕ್ಸ್ಟ್ ಲೆವೆಲ್ ಐತಿ. ಅರ್ಜೆಂಟೀನಾದಾಗ ಅಷ್ಟು ಸಿಗ್ತಿಲ್ಲ ಇಲ್ಲಿ ಐತಿದು ಇದೆ ನೋಡಿ. ಟ್ಯಾಟೋ ಟ್ಯಾಟೋ ಗೈಸ್, ಟ್ಯಾಟೋ ನೋಡ್ಲಿಲ್ಲ. ನಾವಿವಾಗ ಜಸ್ಟ್ ಪೀಕಿಗೆ ಬಂದ್ವಿ. ಇದು ಕ್ರೇಜಿ ಮಾತ್ರ ಹೆಂಗೈತಿ ಗೊತ್ತು, ನೆಕ್ಸ್ಟ್ ಲೆವೆಲ್ ಐತಿ, ಕ್ರೇಜಿ. ನೋಡ್ಬೇಕಾರೆ ನೀವು ಮಿಸ್ ವ್ಯೂ ನೋಡ್ರಿ ಇಲ್ಲಿ. ಜಯ ಟೀಮ್ ಪತಂಜಲಿ. ಸ್ಪಾಟ್ ಮಾತ್ರ ಕ್ರೇಜಿ. ಗಾಳಿ ಹೆಂಗೆ ಬರ್ತೈತೆ ಇದಕ್ಕೆ, ಗಾಳಿ ಗುಡ್ಡ ಅಂತನ ಯಾಕೆ ಹೆಸರು ಇಟ್ರಂತ ಬಂದು ಇಷ್ಟು ಚಂದ ಗಾಳಿ ಬರ್ತದೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ನಾಡು ಬಂದ್ರೆ ಡೋಂಟ್ ಮಿಸ್ ವಿಸಿಟ್ ದಿಸ್ ಪ್ಲೇಸ್. ದೇ ಆರ್ ಡೂಯಿಂಗ್ ಕಾಡಾಸನ. ಅವರೀಗ ಕಾಡಾಸನ. ಕ್ರೇಜಿ ದೋಸ್ತ. ಗಾಡಿ ಬ್ರೇಕ್ ಹತ್ತಾ ಇಲ್ಲ. ಇಲ್ಲಿಂದ ಹೊರನಾಡು ಎಷ್ಟು ದೂರ ಆಗುತ್ತೆ? ಇಲ್ಲಿಂದ 9 ಅಷ್ಟು 9 10 ಕಿಲೋಮೀಟರ್ 10 ಕಿಲೋಮೀಟರ್. ಕೆಳಗಡೆಯಿಂದ 8 ಹಾಂ ಹಾಂ. ಅವರು ಅಷ್ಟೇ ಇನ್ನು ರತನಮಕ್ಕಿ ಹಿಲ್ಸ್ ನೋಡ್ಕೊಂಬಂದು ನಮ್ಮ ಪಯಣ ಸೀದಾ ಈಗ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ. ವೆಲ್ಕಮ್ ಟು ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಸನ್ನಿಧಿ ಶ್ರೀ ಕ್ಷೇತ್ರ ಹೊರನಾ. ಊಟದ ಸಮಯ. ಈಗ ಅನ್ನಪೂರ್ಣೇಶ್ವರಿ ಸನ್ನಿಧಿ ಅನ್ನಪ್ರಸಾದವನ್ನು ಮಾಡ್ಕೊಂಡು ಬರ್ತೀವಿ. ಲಿಟ್ರಲಿ ಅನ್ನದಾತೋ ಸುಖೀ ಭವ. ಅನ್ನಪೂರ್ಣೇಶ್ವರಿಯ ಸನ್ನಿಧಿ. ಲೆಟ್ಸ್ ಗೋ. ದರ್ಶನವಾಯಿತು, ಎಲ್ಲವೂ ಆಯಿತು. ಈಗ ನಮ್ಮ ಪಯಣ ನಮ್ಮ ಕುಟೀರದ ಕಡೆಗೆ. ಅನ್ನಪೂರ್ಣೇಶ್ವರಿಯನ್ನು ನೋಡ್ಕೊಂಡ ಸೀದಾ ಇಲ್ಲೊಂದು ಜಲಪಾತ ಐತಂತ.
ನಮ್ಮ ಪಯಣ ಈಗ ಜಲಪಾತದ ಕಡೆಗೆ. ಲೆಟ್ಸ್ ಗೋ ವೇ ಟು ಫಾಲ್ಸ್. ಅಲ್ಟಿಮೇಟ್ ಲೊಕೇಶನ್ ಬ್ರೋ. ಅಜ್ಜಿಗಳೆಲ್ಲ ಆಫ್ರೋಡಿಂಗ್ ಬಂದಾರ ಫಾಲ್ಸಿಗೆ. ಅಜ್ಜಿ ಇಸ್ ವೆರಿ ಸ್ಟ್ರಾಂಗ್ ಬಿಕಾಸ್ ಅಜ್ಜಿ ಡೈಲಿ ಡೂಸ್ ಯೋಗ. ಚಿಕ್ಕದಾದ ಚೊಕ್ಕದಾದ ಒಂದು ಝರಿ. ನೀವೇನ ಲವ್ ಮಾಕ್ಟೇಲ್ ಮೂವಿದಾಗ ಡಾರ್ಲಿಂಗ್ ಕೃಷ್ಣ ಆ ಹುಡುಗಿನ ಕರ್ಕೊಂಬಂತಾನ ಆ ಗಣಪತಿ ದೇವಸ್ಥಾನಕ್ಕೆ ನಾವು ಬಂದೀವಿ ನೋಡ್ರಿ ನೀವು ಒಂದು ಸಲ. ಸುತ್ತಮುತ್ತೆಲ್ಲ ಫುಲ್ ಟೀ ಎಸ್ಟೇಟ್ ಅದ. ಇಲ್ಲಿ ನೋಡ್ರಿ ಆ ಗಣಪತಿ ದೇವಸ್ಥಾನ ಇದೆ. ಅದು ಮಸ್ತ್ ಐತೆ ವೈಬ್ ತೊ ನೆಕ್ಸ್ಟ್ ಲೆವೆಲ್ ಹೇ ಬಾಯಿ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಆದ ಜರ್ನಿ ಕೊನೆಗೆ ಇದನ್ನು ನೋಡಿ ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ಸೀದಾ ನಮ್ಮ ಪಯಣ ನಮ್ಮ ರೂಮ್ ಕಡೆ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಿಮ್ಮ ಪ್ರೀತಿ ಸಪೋರ್ಟ್ ಮಾಡಿರಿ. ಬಾಯ್.